ಎಲ್ಲಿವರೆಗೆ ಸಮಾಜ ಆಗೋದಿಲ್ಲ ಅಲ್ಲಿವರೆಗೂ ಡಿಮ್ಯಾಂಡ್ಸ್ ಇದ್ದೇ ಇರ್ತವೆ. ಬಸವಣ್ಣ, ಸಿದ್ದರಾಮೇಶ್ವರರು ಇವರೆಲ್ಲ ಹೇಳಿದ್ದು ಸಮಾಜ ಆಗಬೇಕು ಅಂತ. ಜಾತಿ ರಹಿತವಾದಂಥ, ವರ್ಗ ರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು. ಎಲ್ರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ಸಮಾಜ ಆಗಬೇಕು. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು. ಈ ನಾಡಿನ ಸಂಪತ್ತು ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು, ಮತ್ತು ಅಧಿಕಾರ ಹಂಚಿಕೆ ಆಗಬೇಕು. ಇದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ನಾವು ಇದಕ್ಕೆ ಬದ್ಧತೆಯಿಂದ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್ವರಿಗೂ ಸಮಬಾಳು ಸಮಪಾಲು, ಸರ್ವರಿಗೂ ಸಮಪಾಲು ಸಮಬಾಳು ಸಿಗಬೇಕು ಅಂತಕ್ಕಂಥದ್ದೇ ನಮ್ಮ ಉತ್ಸವಾದಿ ಶರಣರು ಸಿದ್ದರಾಮೇಶ್ವರರು ಕೂಡ ಸೇರ್ಕೊಂಡು ಅವರೆಲ್ಲರೂ ಕೂಡ ಉದ್ದೇಶ ಒಂದೇ, ಮಾನವೀಯತೆಯಿಂದ ಕೂಡಿರ್ತಕ್ಕಂಥ ಸಮಾಜ ಆಗಬೇಕು, ಮನುಷ್ಯ ಸಮಾಜ ಆಗಬೇಕು, ಜಾತಿ ವ್ಯವಸ್ಥೆ ಹೋಗಬೇಕು, ವರ್ಗ ವ್ಯವಸ್ಥೆ ಹೋಗಬೇಕು, ಕರ್ಮ ಸಿದ್ಧಾಂತ ಹೋಗಬೇಕು, ಸಮಾಜದಲ್ಲಿ ವೈಜ್ಞಾನಿಕತೆ ವೈಚಾರಿಕತೆ ಬೆಳೀಬೇಕು. ಇದನ್ನೇ ಬಯಸಿದ್ದು. ಹಾಗಂತೇಳಿ ಜಾತಿ ವ್ಯವಸ್ಥೆ ಸುಲಭವಾಗಿ ಹೋಗೋದಿಲ್ಲ, ವರ್ಗ ವ್ಯವಸ್ಥೆ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಹೇಳಿದ್ರು, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ ಎಷ್ಟು ವರ್ಷ ಆಯಿತು? 800 ವರ್ಷಗಳ ಮೇಲಾಯ್ತಲ್ಲ. ಇನ್ನು ಜಾತಿ ವ್ಯವಸ್ಥೆ ಹೋಗಿದೆಯಾ? ಹೋಗಿಲ್ಲ. ಅದಕ್ಕೆ ಲೋಹಿಯಾ ಅವರು ಹೇಳಿದ್ರು, ಮುಂದುವರೆದ ಜಾತಿಗಳು ಜಾತಿ ಸಮ್ಮೇಳನಗಳನ್ನು ಮಾಡಿದ್ರೆ ಅವು ಜಾತಿ ಸಮ್ಮೇಳನಗಳಾಗ್ತವೆ. ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ, ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥ ಸಮುದಾಯಗಳು, ಜಾತಿಗಳು, ಅವು ಜಾತಿ ಸಮ್ಮೇಳನ ಮಾಡಿದ್ರೆ ಅವು ಜಾತಿ ಸಮ್ಮೇಳನಗಳಾಗಲ್ಲ ಅಂತ ಲೋಹಿಯಾ ಅವರು ಹೇಳಿದರು. ಅದರಿಂದ ನೀವು ಜಾತಿ ಸಮ್ಮೇಳನ ಮಾಡಿದ್ರೆ ನಿಮ್ಮ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಹೇಳ್ಕೊಂಡ್ರೆ ಅದು ತಪ್ಪೇನಿಲ್ಲ, ಅವು ಎಲ್ಲ ಹೋಗ್ಬೇಕು. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಿಮ್ಮ ಥರ ಇರ್ತಕ್ಕಂಥ ಅನೇಕ ಜಾತಿಗಳು ಅನ್ಯಾಯಕ್ಕೊಳಗಾಗಿದ್ದಾವಲ್ಲ, ಅವಕಾಶಗಳಿಂದ ವಂಚಿತರಾಗಿದ್ದಾರಲ್ಲ, ಅವರೆಲ್ಲರಿಗೂ ಕೂಡ ನ್ಯಾಯ ಸಿಕ್ಕಬೇಕು, ಎಲ್ರಿಗೂ ನ್ಯಾಯ ಸಿಕ್ಕಬೇಕು. ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ. ಅದಕ್ಕೋಸ್ಕರನೇ ಬಸವಾದಿ ಶರಣರು ಇದ್ದಾರಲ್ಲ, ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ದೆ ಆ ಉದ್ದೇಶಕ್ಕೋಸ್ಕರ. ನಾನು ಪ್ರಮಾಣ ವಚನ ತಗೊಂಡದ್ದು ಯಾವತ್ತು ಗೊತ್ತಾ? ಬಸವ ಜಯಂತಿ ದಿನ 2013 ಮೇ 13ನೇ ತಾರೀಕು 2013 ಮೇ 13ನೇ ತಾರೀಕು ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆದೆ. ತಗೊಳ್ಳುವಾಗ ಪ್ರಮಾಣ ವಚನ ತಗೊಳ್ಳುವಾಗ ಅವತ್ತು ಬಸವ ಜಯಂತಿ ದಿನನೇ ತಗೋಬೇಕು ಅಂತೇಳಿ ತಗೊಂಡೆ.
ಕಾರಣ ಯಾಕಪ್ಪ ಅಂತಂದರೆ ನಾವು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು, ಸಂವಿಧಾನದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು. ಬಸವಣ್ಣ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ, ಸಮಾಜ ಆಗಬೇಕಾದ್ರೆ, ಜಾತಿ ಹೋಗ್ಬೇಕಾದ್ರೆ ಎಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು. ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು. ರಾಜಕೀಯ ಸ್ವಾತಂತ್ರ್ಯ, ಸಾಮಾಜಿಕ ಪ್ರಜಾಪ್ರಭುತ್ವ, ಆರ್ಥಿಕ ಪ್ರಜಾಪ್ರಭುತ್ವ ಈ ತಳಹದಿಯ ಮೇಲೆ ನಿಂತಿದೆ. ಈ ತಳಹದಿಯ ಮೇಲೆ ನಿಂತಿದೆ. ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಆ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ರಿಗೂ ಶಿಕ್ಷಣ ಸಿಕ್ಕಬೇಕು. ಏನ್ರಿ ಶಂಕರಪ್ಪ, ನೀವು ಈಗ ನಿಮಗೆ ಯಾರಾದರೂ ಜಾತಿ ಹೇಳೋಕ್ಕಾಗುತ್ತಾ? ಅಂದರೆ ನೀವು ಲಾಯರ್ ಆಗಿರೋದ್ರಿಂದ, ವಕೀಲರಾಗಿರೋದ್ರಿಂದ ನಿಮಗೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಗೌರವಗಳು ಸಿಗ್ತಕ್ಕಂಥದ್ದಾಗ್ತದೆ. ಹಾಗೆ ಎಲ್ಲರೂ ಬೋವಿಸ್ ಜನಾಂಗದವರು ಎಲ್ಲರೂ ವಿದ್ಯಾವಂತರಾಗಬೇಕು. ಆಗ ಮಾತ್ರ ಸಾಮಾಜಿಕವಾಗಿ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ನಿಮಗೆ ಸಾಮಾಜಿಕವಾಗಿ ಶಕ್ತಿ ಬಂದರೆ ಆರ್ಥಿಕವಾಗಿ ಕೂಡ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಜಾತಿ ವ್ಯವಸ್ಥೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲರೂ ಹೋಗುತ್ತಾ? ಹೋಗಿಲ್ಲ. ಯಾಕೆ ಹೋಗೋದಿಲ್ಲ ಅಂತಂದ್ರೆ ಈ ಕಾರಣಕ್ಕೋಸ್ಕರ. ಈ ಕಾರಣಕ್ಕೋಸ್ಕರ ನಿಮ್ಮಲ್ಲಿ ವಿದ್ಯಾವಂತರ ಸಂಖ್ಯೆ ಕಡಿಮೆ. ಅದಕ್ಕೆ ನೀವು ಹೆಚ್ಚಾಗಿ ಎಜುಕೇಷನ್ಗೆ ಒತ್ತು ಕೊಡಿ. ಅದನ್ನೇ ಅಂಬೇಡ್ಕರ್ ಅವರು ಹೇಳಿದ್ದು, ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಶಿಕ್ಷಣ ಇಲ್ಲದೆ ಹೋಗಿದ್ರೆ ಅಂಬೇಡ್ಕರ್ ಆಗಕ್ಕೆ ಸಾಧ್ಯ ಆಯ್ತಿತ್ತ? ಜೈ ಭೀಮ್ ಅಂತ ಕರೆಯೋಕ್ಕಾಯ್ತಿತ್ತ ನಾವು? ಇವತ್ತು ನಿಮಗೆ ಶಿಕ್ಷಣ ಸಿಗದೆ ಹೋಗಿದ್ರೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀರಾ? ನಿಮಗೆ ಡಿಮ್ಯಾಂಡ್ಗಳೆಲ್ಲ ಇಟ್ಟಿದ್ರಲ್ಲ, ಬೇಡಿಕೆಗಳು, ಆ ಬೇಡಿಕೆಗಳನ್ನೆಲ್ಲ ಇಡಕ್ಕೆ ಸಾಧ್ಯ ಆಯ್ತಿತ್ತ? ಮತ್ತು ಏನೇನು ಬೋವಿ ಸಮಾಜ ಅನ್ಯಾಯಗಳನ್ನು ಅನುಭವಿಸ್ತಾ ಇದೆ, ಶೋಷಣೆ ಅನುಭವಿಸ್ತಾ ಇದೆ, ಅವಕಾಶಗಳಿಂದ ವಂಚಿತರಾಗಿದೆ, ಅವನ್ನೆಲ್ಲ ಹೇಳೋಕ್ಕಾಯ್ತಿತ್ತ? ನಾವು ಭಾಳ ಚೆನ್ನಾಗಿ ಹೇಳಿದ್ದಾರೆ ಸ್ವಾಮೀಜಿಯವರು. ಬೇಡಿಕೆಗಳನ್ನು ಕೂಡ ನನಗೆ ಎಲ್ಲ ಕೊಟ್ಟಿದ್ದಾರೆ. ಅವ್ರ ಭಾಷಣದಲ್ಲೂ ಕೂಡ ಹೇಳಿದ್ದಾರೆ. ನಾವು ನ್ಯಾಯ ಕೊಡಲಿಕ್ಕೆ ಪ್ರಯತ್ನ ಮಾಡುತ್ತೇವೆ. ಯಾರಿಗೂ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ. ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಒಬ್ರಿಗೆ ಒಂದು ನ್ಯಾಯ, ಇನ್ನೊಬ್ಬರಿಗೆ ಒಂದು ನ್ಯಾಯ ಮಾಡೋದಿಲ್ಲ. ಎಲ್ರಿಗೂ ಸಾಧ್ಯವಾದ ಮಟ್ಟಿಗೆ ನ್ಯಾಯ ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ